ವಿಡಿಯೋ ಹಾಕ್ತೀನಿ ಗೊತ್ತಾಗತ್ತೆ ನೋಡಿ ನಿಮ್ಗೆ. ಅದೇನೋ ಕುಂಬಳಕಾಯಿ ಕಳ್ಳ ಅಂದ್ರೆ ಅದೇನೋ ಮುಟ್ಕೊಂಡ್ ನೋಡ್ಕೊಂಡ್ರಂತೆ, ಹಂಗಾಯ್ತು ಇವ್ರ ಕತೆ. ಇದು ಬೇಡ, ಹಿಂಗ್ ತೋರ್ಸಿ. ಒಂದೇ ಸತಿಗೆ ರಿಸಲ್ಟ್ ಬಂದ್ಬಿಡುತ್ತಾ? ನೀವೇ ಹೇಳಿ. ಬರುತ್ತೆ. ಬರಲ್ಲ. 9 ತಿಂಗಳು ಕಾಯ್ಬೇಕು. 9 ತಿಂಗಳು ಕಾಯ್ಬೇಕು. ರಸಿಕರ ರಾಜ ಹಂಗೆ ಬಿಡಿ, ಎಲ್ಲಾ ವಿಷಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಡ್ತಾರೆ. ಆದ್ರೆ ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲೀತ ಬಂಟರ್. ಸೆಲ್ಫ್ ಮೇಡ್ ಶಹಜಾದ. ಫಸ್ಟ್ ಬ್ಲಾಗ್ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾನೇ ಇದ್ವಿ. ಅರ್ಥನೇ ಆಗಿಲ್ಲ ಏನ್ ಮಾಡೋದು. ಅವಾಗ ಒಂದು ಫೋನ್ ಬರುತ್ತೆ. ನಮ್ಮ ಅಕ್ಕ ಫೋನ್ ಹಾಕ್ಬಿಟ್ಟು ನಾನು ಫ್ರೀ ಇದೀನಿ ಕಣ್ರು, ನಂಗೆ ಇಂಟರ್ವ್ಯೂ ಮಾಡ್ಬಿಡಿ ಅಂತ ಹೇಳ್ತಾರೆ. ನನ್ ಮೇಲೆ ಆಣೆ ಇಟ್ಟು ಅಂತ ದೊಡ್ಡ ಇನ್ನ ಲೈಫಲ್ಲಿ ಅಚೀವ್ಮೆಂಟ್ ಏನು ಮಾಡಿಲ್ಲ, ಇಂಟರ್ವ್ಯೂ ಯಾಕಕ್ಕ ಅಂತ ಕೇಳ್ತೀನಿ. ಮೆಟ್ನ ನೋಡಿದಾಗ ಒಂದ್ ಮಾತು ಹೇಳ್ತು. ಏನಂತ ಗೊತ್ತಿಲ್ಲ, ನೀನ್ ತಾನೇ ಮಾತಾಡಿರೋದು. ನೀನ್ ಹೇಳಬೇಕು. ಹೇಳು. ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದ್ರು. ಇಲ್ಲ ಕಣ್ರೋ ನನ್ ಬೆಳೆಸಿ, ನನ್ಗೂ ಒಂದು ಚಾನಲ್ ಒಂದು ಚಾನ್ಸ್ ಕೊಡಿ ಹಂಗೆ ಹಿಂಗೆ. ನಾನು ಫೋನ್ ಮಾಡಿ ಮಾತಾಡ್ದೆ ಏನ್ ಮಾಡೋಣ ಅಂತ. ಆಕ್ಚುಲಿ ಏನು ಓಕೆ ಆಗಂಗೇನ್ ಇರ್ಲಿಲ್ಲ, ಬಟ್ ಪಾಪ ನಮ್ಮ ಅಕ್ಕ ತುಂಬಾ ಟೈಮ್ ನಮ್ ಜೊತೆ ಡ್ಯಾನ್ಸ್ ಎಲ್ಲ ಮಾಡಿದ್ರಲ್ಲ, ಸರಿ ಹೋಗ್ಲಿ ಒಪ್ಕೊ ಅಂತ ಹೇಳ್ಬಿಟ್ಟೆ. ನನ್ ಮೇಲೆ ಆಣೆ ಇಟ್ಟು ನಮ್ಮ ಅಕ್ಕ ಅಲ್ವಾ, ಓಕೆ ಅಂತ ಅಂದೆ. ಈ ವ್ಲಾಗ್ ಮುಗಿದ್ಮೇಲೆ ಅಕ್ಕ ನಮ್ಮನ್ನ ಇದು ಹೆಣ್ಣು ಹುಲಿ, ಇದು ಹೆಣ್ಣು ಹುಲಿ, ಸರಿ ಅವ್ರನ್ನ ವೆಲ್ಕಮ್ ಮಾಡ್ಬೋಣ. ವಿಧಿ ಇಲ್ಲ ಫ್ರೆಂಡ್ಸ್, ಬೇರೆ ಯಾರು ಸಿಕ್ಕಿಲ್ಲ. ನಾವೆಲ್ಲ ಆಚೆ ಗೀಚೆ ಹೋಗಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ವಿ. ಕರ್ಬೋಣ ಅವ್ರನ್ನು. ಪ್ಲೀಸ್ ವೆಲ್ಕಮ್ ಅವರ್ ರಶ್ಮಿ ರಚ್ಚು, ಖ್ಯಾತ ಕುಖ್ಯಾತ ನಟಿ. ಮುಂದಕ್ಕೆ ಫ್ಯೂಚರ್ ಅಲ್ಲಿ ತುಂಬಾ ಇಂಡಸ್ಟ್ರಿಗೆ ಬೇಕಲ್ಲ, ಏನೋ ಬೇಕೋ ಬಿಡ ಗೊತ್ತಿಲ್ಲ, ಎಂಟ್ರಿ ಆಗ್ಬೇಕು ಅಂತ ಮಾತಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ತಾನೆ ಅವರು. ರಮೇಶ್ ನಿಜ. ಓಕೆ, ಎಷ್ಟಿದೆ ಫಾಲೋವರ್ಸ್? ಏನೊಂದ 300. ನಮ್ಗೆ ಎಷ್ಟಿದೆ ಮತ್ತೆ? 300 ಕೇಕ್ ಕಣಪ್ಪ. ಪಟ್ಟೆ ಫೋರ್ಸ್ ಮಾಡಿ ನಮ್ಮ ಅವರೇ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ ಕರ್ಸ್ಕೊಂಬಿಡೋಣ. ಲೆಟ್ಸ್ ವೆಲ್ಕಮ್ ರಶ್ಮಿ ರಚ್ಚು. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ನೀವ್ ಮಾತ್ರ ಒಳ್ಳೊಳ್ಳೆ ಚೀರೆ ಇಟ್ಕೊಂಡು ನನಗೆ ಯಾಕ್ರೋ ಇದ್ ಕೊಟ್ಟಿದೀನಿ. 50 ರೂಪಾಯಿ 100 ರೂಪಾಯಿ ನಾನೇ ಅಲಿತಾ ಇದ್ದೀನಿ. ನಮ್ಮ ಚಾನಲ್ಗೆ ಎಂಟ್ರಿ ಆಗಿದ್ದಕ್ಕೋಸ್ಕರ ನಮ್ಮ ಕಡೆಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಲಾಸ್ಟ್ ಅಲ್ಲಿ ಮಾಡ್ತೀವಿ. ಹಾಯ್ ಅಕ್ಕ. ನನ್ನ ಮಕ್ಕಳು ಒಂದೊಂದಲ್ಲ ತುಂಬಾ ಒಳ್ಳೆ ಮರ್ಯಾದೆ. ಓಕೆ ಲೆಟ್ಸ್ ಸ್ಟಾರ್ಟ್. ಅಲ್ಲ, ನಮ್ಗೆ ಒಂದು ಅರ್ಥ ಆಗಿಲ್ಲ. ಏನಕ್ಕೆ ನಮ್ಮ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟೇ ಧನು, ಪ್ಲೀಸ್ ಧನು, ಸುಹಾಸ್ ಪ್ಲೀಸ್ ನನ್ಗೆ ಹೆಂಗಾದ್ರೂ ನಾನು ಇಂಟರ್ವ್ಯೂ ತಗೊಳ್ಳಿ. ಯಾಕಕ್ಕ ಇಷ್ಟೆಲ್ಲ ಬಿಟ್ಟು ಕೊಡ್ತಿದ್ದೀವಿ. ವಿಡಿಯೋ ಆದ್ಮೇಲೆ ನಮ್ ಕತೆ ನೆನ್ಸ್ಕೊಂಡು ನನಗೆ ಸುಮ್ಮನೆ ನನ್ ಬಗ್ಗೆ ಆಲ್ರೆಡಿ ಜನರಿಗೆ ಗೊತ್ತು. ಇನ್ನಷ್ಟು ನಿಮ್ಗಳ ಮುಖಾಂತರ ತಿಳ್ಕೊಳ್ಳಿ ಅಂತ ಅಷ್ಟೊಂದು ಫೋರ್ಸ್ ಮಾಡ್ದೆ ಕಣ್ರಪ್ಪ. ಹೌದಾ? ಏನ್ ಗೊತ್ತು ಜನರು ನಿಮ್ ಬಗ್ಗೆ? ಜನರಿಗೆ ಗೊತ್ತು, ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಿಮ್ಗೆ ಏನ್ ಗೊತ್ತು ಕಮೆಂಟ್ ಹಾಕಿ. ಸರಿ ಅಕ್ಕ, ನಿಮ್ ಬಗ್ಗೆ ಹೇಳ್ಕೊಳ್ಳಿ. ಇವ್ರಿಗೆ ಗೊತ್ತಲ್ಲ, ಇವ್ರಿಬ್ರು ಗೊತ್ತು. ಅಲ್ಲಮ್ಮ, ಅದು ಬಿಡಿ. ಕ್ವಶನ್ ಏನ್ ಕೇಳ್ತೀನಿ ಅಂದ್ರೆ, ನೀವು ಏನ್ ಕೆಲಸ ಮಾಡ್ತೀರಾ? ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ದಿನಚರಿ ಏನು? ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಾ? ರೀಲ್ಸ್ ಎಷ್ಟು ಮಾಡ್ತೀರಾ? ಪ್ರಮೋಷನ್ ಏನ್ ಮಾಡ್ತೀರಾ? ಈ ಇದಕ್ಕೆ ಏನ್ ಕಾರಣ? ಏನು ಫಸ್ಟ್ ನಮ್ಮ ಮನೆ ಕೆಲಸ ಮಾಡಿ, ಮನೇಲಿ ಏನೇನ್ ಕೆಲಸಗಳು ಇರ್ತಾವ ಅವೆಲ್ಲ ಮುಗಿಸಿ ಆಮೇಲೆ ಮುಂದಿನ ಕೆಲಸ ನೋಡ್ಕೊಳ್ಳೋಣ ಅಂತ ಪ್ರಮೋಷನ್ಸ್, ರೀಲ್ಸ್, ನೆಕ್ಸ್ಟ್ ವಗೇರಾ ಮಾಡ್ತಾ ಇರ್ತೀನಿ ಅಷ್ಟೇ. ನಮ್ ತಾಯಣ್ಣ ಅರ್ಥ ಆಗಲ್ಲ. ಎಕ್ಸೆಟ್ರಾ. ಇಂಗ್ಲಿಷು ನಮ್ಗೆ ಇಂಗ್ಲಿಷು ಐ ಡೂ ಯಾ ಟುಮಾರೋ ಐ ಸೆಗ್ಮೆಂಟ್ ಶುರು ಆಗೋಣ. ಅಕ್ಕ, ಈಗ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿದ್ದೀರಾ, ತುಂಬಾ ಕಷ್ಟಪಟ್ಟಿದ್ದೀರಾ ಅಂತ ನಮ್ಗೆ ಗೊತ್ತು. ನಿಮ್ಗೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಎಷ್ಟು ಕಷ್ಟ ಆಯ್ತು ನಿಮ್ಗೆ? ಅಂದ್ರೆ ಈ ಒಂದು ಮಟ್ಟಕ್ಕೆ ಬರೋದಕ್ಕೆ ನಿಮ್ಗೆ ಈಸಿ ಆಗ್ತಿದೆ, ಬಟ್ ಸ್ಟಾರ್ಟಿಂಗ್ ಸ್ಟೆಪ್ ಇಡುವಾಗ ಯಾವ ತರ ಕಷ್ಟ ಆಗ್ತಾ ಇತ್ತು ನಿಮ್ಗೆ? ಜನ ಯಾವ ತರ ಏನ್
ಮಾಡಿದೆ ಸ್ಟೆಪ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ. ಒಂದು ನೆಟ್ಟಿನಲ್ಲಿ ಕೆಲಸ ಮಾಡಕ್ ಬಿಡ್ತೀವಿ, ಒಂದು ನೆಟ್ಟಿಗೆ ಏನೋ ಕ್ವಶನ್ ಕೇಳ್ಸಾಕ್ತಾನೆ ಏನೋ. ಓಕೆ, ಈಗ ನೀನ್ ಕೇಳಿದ ಕ್ವೆಶ್ಚನ್ ನಾನು ಆನ್ಸರ್ ಮಾಡ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಆಕ್ಟಿಂಗ್ ಮಾಡ್ಬೇಕು ಅನ್ನೋದು ನನ್ನ ಪ್ಯಾಷನ್ ಆಗಿತ್ತು. ನನ್ನ ಮಕ್ಕಳು ಒಂದೊಂದಲ್ಲ ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ. ಸೊ ಆಕ್ಟಿಂಗ್ ಅನ್ನೋದು ನನ್ನ ಪ್ಯಾಷನ್ ಆಗಿತ್ತು, ಆಗಿದೆ, ಆಗಿರುತ್ತೆ ಕೂಡ. ಅಂಡ್ ಆಕ್ಟಿಂಗ್, ಡ್ಯಾನ್ಸಿಂಗ್, ಸಿಂಗಿಂಗ್ ಎಕ್ಸೆಟ್ರಾ ಅಲ್ಲ, ಇದ್ರ ಮಧ್ಯೆ ಒಂದ್ ಪಾಯಿಂಟ್ ಅಂದ್ರೆ ಡ್ಯಾನ್ಸಿಂಗ್ ಅಂತ. ಯಾವ ತರ ಡ್ಯಾನ್ಸಿಂಗ್? ಅಲ್ಲ, ವಿಡಿಯೋ ಹಾಕ್ತೀನಿ, ಗೊತ್ತಾಗತ್ತೆ ನೋಡಿ ನಿಮ್ಗೆ. ಚೆನ್ನಾಗಿ ಮಾಡದೇ ಇರ್ಬೋದು, ಬಟ್ ಐ ಆಮ್ ಅ ಡ್ಯಾನ್ಸರ್. ಒಂದು ಮಟ್ಟಕ್ಕಾದ್ರೂ ನಾನು ಡ್ಯಾನ್ಸ್ ಮಾಡ್ಬೇಕು. ಇವ್ರು ತುಂಬಾ ಆಡ್ಕೊಳ್ಳೋದು ಜಾಸ್ತಿ, ನಾನು ತಲೆನೇ ಕೆಡ್ಸ್ಕೊಳ್ಳಿ. ಇವ್ರ ವೇ ಆಫ್ ತುಂಬಾ ಇರಿಟೇಟ್ ಆಗ್ಬಿಡುತ್ತೆ ಹಿಂಗೆಲ್ಲ ಮಾತಾಡ್ಬಿಟ್ರೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ದು ಒಂದಿರ್ಲಿ ಅಂತ ಟಿಕ್ ಟಾಕ್ ಕಾಲಿಂದ ನಾನು ಸ್ಟಾರ್ಟ್ ಮಾಡಿರೋದು. ಆಕ್ಚುಲಿ ರೀಲ್ಸ್ ಎಲ್ಲ, ಸಾರಿ ವಿಡಿಯೋಸ್ ಮಾಡೋದೆಲ್ಲ ಟಿಕ್ ಟಾಕ್ ಹೋಯ್ತು. ಹೋಗಿಲ್ಲ ನೋಡಿ, ಕಳ್ಸೋದ್ರಲ್ಲೇ ಟಿಕ್ಟಾಕ್ ಬ್ಯಾನ್ ಆಯ್ತು, ನೀವ್ಯಾಕೆ ಇನ್ನ ಮೂವಿಗೆ ಹೋಗ್ಲಿಲ್ಲ ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಬಟ್ ನಾನು ಸ್ಟಾರ್ಟಿಂಗ್ ಮಾಡುವಾಗ, ಟು ಬಿ ಫ್ರಾಂಕ್, ಯಾರು ನನಗೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇರ್ಲಿಲ್ಲ. ನಾನು ಅಷ್ಟು ಡೀಸೆಂಟ್ ಆಗಿ ರೀಲ್ಸ್ ಮಾಡ್ತಾ ಇದ್ದೆ, ಅಂಡ್ ಈಗಲೂ ಸಹ ಮಾಡ್ತಾ ಇದ್ದೀನಿ ಕೂಡ. ಎಲ್ಲೋ ಕೆಲವೊಂದ್ ಕಡೆ ಬಾಡಿ ಶೇವಿಂಗ್ ಮಾಡ್ತಿದ್ದಾರೆ. ಈ ನಡುವೆ ಸ್ವಲ್ಪ ದಪ್ಪ ಆಗಿದ್ದೀನಿ, ಡೊಮ್ಮಿ ಅದು ಇದನ್ನು ಮಾಡ್ತಾರೆ. ದಟ್ಸ್ ಓಕೆ, ಇರೋದನ್ನ ಹೇಳ್ತಾರೆ. ನಾನು ಸಣ್ಣ ಆದ್ಮೇಲೆ ಓಕೆ, ಅವ್ರಿಗೂ ಒಂದು ಇದು ಬರುತ್ತೆ, ನಾನು ಒಳ್ಳೇದಕ್ಕೆ ಹೇಳ್ತಾರಲ್ಲ ಅಂತ ನಾನು ಆತರ ತಗೊಂತೀನಿ. ಅದ್ ಬಿಟ್ಟು ತೀರಾ ಕೆಡ್ದ ಕಮೆಂಟ್ಸ್ ಅಂತೂ ಇದುವರೆಗೂ ನನಗೆ ಇನ್ಸ್ಟಾಗ್ರಾಮ್ ಇಂದ ಬಂದಿಲ್ಲ. ಹಂಗೆ ಜನಗಳು ಏನು ಮಾಡಕ್ಕಾಗಲ್ಲ. ಅದೇನೋ ಕುಂಬಳಕಾಯಿ ಕಳ್ಳ ಅಂದ್ರೆ ಅದೇನೋ ಮುಟ್ಕೊಂಡ್ ನೋಡ್ಕೊಂಡ್ರಂತೆ, ಹಂಗಾಯ್ತು ಇವ್ರ ಕತೆ. ಇದು ಬೇಡ, ಹಿಂಗ್ ತೋರ್ಸಿ. ಹಿಂಗಲ್ಲ, ಹಿಂಗ್ ಮುಟ್ಕೊಂಡು ಹಿಂಗ್ ತೋರ್ಸಿದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಮುಟ್ಕೊಂಡ್ ನೋಡ್ಕೊಂಡ್ರಂತೆ. ಒಂದು ಕ್ವಶನ್ ನಾವು ಕೇಳಬೇಕು, ಇದು ನೋಡೋ ವಿಡಿಯೋ ಜನರು ಕೂಡ ಅಷ್ಟೇ. ನಿಮ್ಮನ್ನ ಅಪ್ರೋಚ್ ಮಾಡೋದಿಕ್ಕೆ ಏನ್ ಕ್ವಾಲಿಟೀಸ್ ಇದೆ? ಯಾಕೆ ಅಪ್ರೋಚ್ ಮಾಡೋದು ನಿಮ್ಮನ್ನ? ಚೆನ್ನಾಗಿ ಆಕ್ಟ್ ಮಾಡ್ತೀನಿ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ, ಡಾನ್ಸ್ ಮಾಡ್ತೀನಿ ಚೆನ್ನಾಗಿ, ಒಳ್ಳೆ ಎಕ್ಸ್ಪ್ರೆಷನ್ಸ್ ಕೊಡ್ತೀನಿ. ಜೋಕ್ ಮಾಡ್ತಾವ ಫ್ರೆಂಡ್, ಜೋಕ್ ಮಾಡ್ತಾವ. ಆಮೇಲೆ ಸಾಕಲ್ಲ, ಒಂದು ಆಕ್ಟರ್ಗೆ ಇನ್ನೇನ್ ಬೇಕು? ಓಟ್ ಬತ್ತೀಯಾ? ಟಾಟಾ. ಓಟ್ ಬಾ. ನೀನು ಮುಖ ಕಾಣಿಸಲ್ಲ, ನಿಂದು ಕಾಣತ್ತೆ. ಇನ್ನೇನ್ ಇಷ್ಟಿದ್ರೆ ಸಾಕಾ? ಒಂದೇ ಸತಿಗೆ ರಿಸಲ್ಟ್ ಬಂದ್ಬಿಡುತ್ತಾ? ನೀವೇ ಹೇಳಿ. ಬರುತ್ತೆ, ಬರಲ್ಲ. 9 ತಿಂಗಳು ಕಾಯ್ಬೇಕು. 9 ತಿಂಗಳು ಕಾಯ್ಬೇಕು. ರಸಿಕರ ರಾಜ. ನೆಕ್ಸ್ಟ್ ಪ್ರಶ್ನೆ ನಿಮ್ಗೆ, ಸಪೋರ್ಟ್ ಫ್ರಮ್ ದ ಫ್ಯಾಮಿಲಿ ಹೆಂಗಿದೆ? ಏಕೆಂದ್ರೆ ನಾನು ಕ್ವಶನ್ ನೀನು ಗ್ಯಾಪ್ ಕೊಡ್ಬೇಡ. ಹಂಗೆ ಬಿಡಿ, ಎಲ್ಲಾ ವಿಷಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಡ್ತಾರೆ. ಆದ್ರೆ ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ಬಂಟರ್. ಒಂದು ಹೆಣ್ಣು ಮಗುವಾಗಿ ಎಷ್ಟು ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ಇನ್ಫ್ಯಾಕ್ಟ್ ಬೈತಾರೆ, ಗೊತ್ತು, ನಾವು ಕೂಗಿತಾರೆ, ಬೇಡ ಓದ್ಬೇಡ, ಮದ್ವೆ ಆಗು, ಸೆಟ್ಲ್ ಆಗು, ಜೀವನ ಹಂಗಿರೋ ಹೆಂಗಿರೋ ಅಂತಾರೆ. ನಿಮಗೆ ಎಷ್ಟು ಮನೆಯಲ್ಲಿ ಸಪೋರ್ಟ್ ಮಾಡ್ತಾ ಇಲ್ವಾ, ಅಥವಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಆಕ್ಚುಲಿ ನೀವು ಕೇಳಿದ್ರೆ, ಸಾರಿ ನೀನ್ ನನಗೆ ನಮ್ ತಂದೆ, ನನ್ ತಾಯಿ, ನನ್ ತಮ್ಮ, ಇನ್ಕ್ಲೂಡಿಂಗ್ ಎಲ್ಲರೂ ಸಪೋರ್ಟ್ ಮಾಡಿ, ಇನ್ಕ್ಲೂಡಿಂಗ್ ನಮ್ ಸ್ವೀಟಿ ಬರುತ್ತೋ ಏನೇನ್ ಪ್ಯಾಷನ್ ಇದೆಯೋ ಅದೆಲ್ಲ ನೀನ್ ಈಡೇರಿಸು ಅಂತ ಇನ್ನು ಸಪೋರ್ಟ್ ಮಾಡ್ತಾರೆ. ಮದ್ವೆ ಅನ್ನೋದು ಆಗುತ್ತೆ, ಆಗಲೇಬೇಕು. ಆ ಟೈಮ್ ಬಂದಾಗ ಆಗೇ ಆಗ್ತೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಅಂಡ್ ಪ್ರೋತ್ಸಾಹ ಇದ್ದೇ ಇರಲಿ. ಓಕೆ, ಸೂಪರ್. ಮುಗಿತಾ? ಓಕೆ,
ನಿಮ್ಮ ಒಂದು ಲಿಸ್ಟ್ ಇದೆ ಗೊತ್ತಾ, ಹುಡುಗರು ಲಿಸ್ಟ್ಗಳು. ಆ ಲಿಸ್ಟ್ ಅಲ್ಲಿ ಹುಡುಗರು ಎಷ್ಟು ನಿಮ್ಗೆ ಪ್ರಪೋಸಲ್ಸ್ ಬಂದಿದೆ, ಅದರಲ್ಲಿ ನಿಮ್ಗೆ ಒಂದು ಪ್ರಪೋಸಲ್ ಇಷ್ಟ ಆಗೋದು ಅದು ಆಗಿದೆ ಆಗಿತ್ತು. ಅವ್ನು ಯಾವ್ದಾರ ಪ್ರಪೋಸಲ್ ಮಾಡ್ದ, ಆ ಒಂದು ಟೆಕ್ಸ್ಟ್ ಇಷ್ಟ ಕಳಿಸಿದ ಮುತ್ತು ನನ್ ಚಿನ್ನು ಬಂಗಾರಿ, ಅದು ಇವನ್ ಕಳ್ಸಿದ್ದು ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಅವಾಗ ಗೊತ್ತು. ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ. ಅದ್ರಲ್ಲಿ ನಿಮಗೆ ಒಬ್ಬ ಹುಡುಗ ತೀರಾ ಯೂನಿಕ್ ಆಗಿ ತೀರಾ ಮಂಡಿ ಊರಿ ಬೇಡವೇನು ನಿಮ್ಮ ಇರುವೇನು ಮತ್ತು ಥಾಳುವೇನು ಈಗೂ ಅವಕ್ಕ ಉಂಟೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಪ್ರೀತಿನ ಅಳತೆ ಮಾಡಕ್ ಆಗಲ್ಲ. ಪ್ರೀತಿ ಏಕೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲದೆ. ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್ಸ್? ಇನ್ನು ಸಾಧಿಸೋದು ತುಂಬಾ ಇದೆ ಜೀವನದಲ್ಲಿ. ಈಗ್ಲೇ ಮದ್ವೆ ಆಗ್ಬೇಕು ಅಂತೇನಿಲ್ಲ ನನ್ಗೆ, ಬಟ್ ಒಂದು ಒಳ್ಳೆ ವರ ಬಂದ್ರೆ ನನಗೆ ಪ್ರಮೋಷನ್, ಇನ್ಸ್ಟಾಗ್ರಾಮ್ ಅಲ್ಲಿ ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ ಅಲ್ಲಿ ಕಾಸು, ಏನ್ ಸತ್ ಆಗ್ದಿರೋ ಪ್ರಪೋಸಲ್ ಅದು ಬೇರೆ. ಪ್ರಮೋಷನ್ ಬರೋ ಕಾಸುಗಳ ಲೆಕ್ಕ ಆಗದೆ ಅವೆಲ್ಲ ಸಾಧನೆ ನನ್ ಪ್ರಕಾರ ಅಲ್ಲ. ಮತ್ತೆ ಇನ್ನು ತುಂಬಾ ಇದೆ ಸಾಧಿಸೋದು. ಇವೆಲ್ಲ ಇಷ್ಟಿಷ್ಟೇ ಜಸ್ಟ್ ಒಂದ್ 2 ಮೆಟ್ಲು ಹತ್ತಿದೀನಿ ಅಷ್ಟೇ. ಅಲ್ಲ, ತುಂಬಾ ಇದೆ ಮೆಟ್ಲು ಹತ್ತದು. ಇನ್ನ ಸಾಧಿಸ್ಬೇಕಂದ್ರೆ ಈಗ 30+ ಆಗೈತೆ, ಸಾಧಿಸೋಷ್ಟ್ರಲ್ಲೇ 40+ ಆಗುತ್ತೆ. ಆಮೇಲೆ ಅವಾಗ ಅವ್ನು ಮದ್ವೆ ಆಗೋದು ಟ್ಯಾಲೆಂಟ್ ಮುಖ್ಯ. ನಾವು ಹೇಳ್ತಿರೋದು ಇದ್ರಕ್ಕೆ ಟ್ಯಾಲೆಂಟ್ ಬೇಡ, ಗೊತ್ತು, ಇದ್ರಕ್ಕೆ ವಹಿಸ್ಬೇಕು. ಎರಡೇ ಸಾಕು ಇದು ಟ್ಯಾಲೆಂಟ್. 2 ಮನ್ಸಿದ್ರೆ ಸಾಕು ಅಂತ ಹೇಳಿದ್ದು ಮದ್ವೆ ಆಗಕ್ಕೆ. ಬೇರೆ ತರ ತಿಳ್ಕೊಂಡ್ರೆ ನೀವು ಹಂಗೆ ತಿಳ್ಕೊಂಬೇಡಿ. ಲಾಸ್ಟ್ ಎಲ್ಲಾರು ವೋಟ್ ಆಫ್ ಥ್ಯಾಂಕ್ಸ್ ಕೊಡ್ತಾರೆ. ನೀವು ನಿಮ್ಮ ಮನಸ್ಸಿಂದ ನಾವೇನು ಇವಾಗ ಹೊಸ ಪ್ರಯತ್ನ ಸ್ಟಾರ್ಟ್ ಮಾಡಿದ್ವಿ. ಈಗ ನಾವು ನಿಮ್ಮ ಅನಿಸಿಕೆ ಅನ್ಕೊಬಹುದು. ಇವ್ರು ಫ್ರೆಶರ್ಸ್ ಅಂತ ಹೇಳ್ಬೇಕಂದ್ರೆ ಅವ್ರ ಚಾನೆಲ್ ನ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಿರ್ಬೋದು ಅಷ್ಟೇ, ಬಟ್ ಅವ್ರಿಗೆ ಟ್ಯಾಲೆಂಟ್ ಅವಾಗಿಂದ ಫ್ರೆಶ್ ಅಲ್ಲ. ಅವನಂತೂ ನೋ ಇವ್ರು ಯಾವ ತರ ಹೇಳ್ತಿದ್ರು ಫೀಲ್ಡ್ ಬಗ್ಗೆ ಮಾತಾಡೋಣ. ಬಟ್ ಇವ್ರಿಗೆ ತುಂಬಾ ಟ್ಯಾಲೆಂಟ್ ಇದೆ. ತುಂಬಾ ಟಿವಿ ಶೋಸ್ ಮಾಡಿದ್ದಾರೆ ಇವರು. ಆಲ್ಮೋಸ್ಟ್ ಕಲರ್ಸ್ ಕನ್ನಡದಲ್ಲಿ ಬರುವಂತ ಪ್ರತಿಯೊಂದು ರಿಯಾಲಿಟಿ ಶೋಸ್ ಅಲ್ಲೂ ಇವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ನಾವಿಬ್ರಿಗೂ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ನಮ್ಮನ್ನ ಲಕ್ಷ್ಮಿ ಕೈ ಹಿಡಿಯೋದು ತುಂಬಾ ಕಷ್ಟ ಆಗಿತ್ತು, ಬಟ್ ಯಾವತ್ತು ನಮ್ ಸರಸ್ವತಿ ನಮ್ ಕೈ ಬಿಟ್ಟಿಲ್ಲ. ಇದನ್ನ ನಾವ್ ಹೇಳ್ಬೋದು. ಏನೋ ಕಂದ ನಿಂದು ಅಲ್ಲ ಇರೋದ್ ಹೇಳ್ಬೇಕಾ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಅವರು ಇನ್ಮೇಲೆ ತುಂಬಾನೇ ಡ್ಯಾನ್ಸ್ ವಿಡಿಯೋಸ್ ಮಾಡ್ತಾರೆ. ಈಗ ಇದೇ ತರ ವ್ಲಾಗ್ಸ್ ಮಾಡ್ತಾರೆ, ಶಾರ್ಟ್ಸ್ ವಿಡಿಯೋಸ್ ಮಾಡ್ತಾರೆ. ತುಂಬಾನೇ ನಿಮ್ಗೆ ಇನ್ನೂ ಎಂಟರ್ಟೈನ್ ಮಾಡ್ತಾ ಇರ್ತಾರೆ. ನಿಮ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಓಕೆನಾ? ಖುಷಿ ಆಯ್ತು ಬಂದಿದ್ದಕ್ಕೆ. ಅದನ್ನು ಸ್ವಲ್ಪ ಏನೋ ಗಿಫ್ಟ್ ಕೊಟ್ಕೊಂಡು ನಮ್ ಕಡೆಯಿಂದ ನೋಡಿ. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಿದೀವಿ. ನಮಸ್ಕಾರ. Self-made Shehzada.